ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಯುವರಾಜ್ಗೆ ಲೇಡಿ ಲಕ್. 6 ವರ್ಷಗಳ ಬಳಿಕ ಏಕದಿನದಲ್ಲಿ ಸೆಂಚುರಿ. ಇಲ್ಲಿನ ಬಾರಾಬತಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಇಂಗ್ಲೆಂಡ್ ವಿರುದ್ಧದ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ಯುವರಾಜ್ ಸಿಂಗ್ ತಮ್ಮ ಹಳೆ ವೈಭವವನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಉಣಬಡಿಸಿದ್ದಾರೆ. ಸುಮಾರು 6 ವರ್ಷಗಳ ನಂತರ 2011ರ ವಿಶ್ವಕಪ್ ಹೀರೋ ಯುವರಾಜ್ ಸಿಂಗ್ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿ ಸಂಭ್ರಮಿಸಿದ್ರು. 2011ರ ವಿಶ್ವಕಪ್ ಟೂರ್ನಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಏಕದಿನ ಪಂದ್ಯದಲ್ಲಿ ಯುವಿ ಕೊನೆಯದಾಗಿ ಶತಕ ಸಿಡಿಸಿದ್ರು. ವಿಶ್ವಕಪ್ ಬಳಿಕ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾದ ಯುವಿ ಸುಮಾರು 1 ವರ್ಷಗಳ ಕಾಲ ವಿಶ್ರಾಂತಿ ಪಡೆದಿದ್ರು. ಬಳಿಕ ಕ್ರಿಕೆಟ್ ಮೈದಾನಕ್ಕೆ ಯುವಿ ಕಾಲಿಟ್ರು ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ಹರಸಾಹಸ ಪಡ್ತಿದ್ರು. ಅಲ್ಲದೆ ಕೆಲವು ಬಾರಿ ಸ್ಥಾನ ಪಡೆದಿದ್ರು ಯುವಿಯಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮಾತ್ರ ಮೂಡಿಬಂದಿರಲಿಲ್ಲ. ಆದ್ರೆ ನಿನ್ನೆಯ ಪಂದ್ಯದಲ್ಲಿ ಯುವಿ ಭರ್ಜರಿಯಾಗಿ ಶತಕ ಸಿಡಿಸಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 14 ಶತಕ ಸಿಡಿಸಿದ ಯುವಿಗೆ ಪತ್ನಿ ಹಜೇಲ್ ಕೀಚ್ ಅದೃಷ್ಟ ದೇವತೆ ಎನ್ನಲಾಗುತ್ತಿದೆ. ಏಕೆಂದರೆ ಹಜೇಲ್ ವರಿಸಿದ ಬಳಿಕ ಯುವಿ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟರಲ್ಲದೆ 6 ವರ್ಷಗಳ ನಂತರ ಶತಕ ಸಿಡಿಸಿದ್ದು ವಿಶೇಷವಾಗಿತ್ತು. ಒಂದು ರೀತಿಯಾಗಿ ಯುವಿಗೆ ಇದು ಕ್ರಿಕೆಟ್ನಲ್ಲಿ ಮರುಜನ್ಮ ಅನ್ಬಹುದು. ಇನ್ನು ಹಜೇಲ್ ಅವರನ್ನು ಮದುವೆಯಾದ ಬಳಿಕ ನಿಮ್ಗೆ ಅದೃಷ್ಟ ಕುಲಾಯಿಸ್ತಾ ಇಲ್ವಾ ಎಂಬ ರವಿಶಾಸ್ತ್ರಿ ಪ್ರಶ್ನೆಗೆ ಉತ್ತರಿಸಿದ ಯುವಿ, ಹೌದು, ಹಜೇಲ್ ನನ್ನಲ್ಲಿ ಸಾಕಷ್ಟು ಗುಣಾತ್ಮಕ ಅಂಶಗಳನ್ನು ತುಂಬಿದ್ದಾಳೆ, ನನ್ನ ಈ ಪ್ರದರ್ಶನಕ್ಕೆ ಅವಳು ಕಾರಣ ಎಂದು ಹೇಳಿದ್ದಾರೆ. ಇನ್ನಷ್ಟು ಕ್ರಿಕೆಟ್ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಲೈಕ್ ಕೂಡ ಮಾಡಿ.